ಸರ್, ನಿಮ್ಮ ಪರ್ಸ್ಪೆಕ್ಟಿವಲ್ಲಿ ಕೆಟ್ಟ ರಾಜಕಾರಣ ಅಂದ್ರೇನು, ಒಳ್ಳೆ ರಾಜಕಾರಣ ಅಂದ್ರೇನು? ಸ್ವಾರ್ಥದಲ್ಲಿ ಮಾಡುವಂಥದ್ದು ಕೆಟ್ಟ ರಾಜಕಾರಣ ಸರ್, ನಿಸ್ವಾರ್ಥದಲ್ಲಿ ಮಾಡುವಂಥದ್ದು ಒಳ್ಳೆ ರಾಜಕಾರಣ ಸರ್. ಆಗಿನ ಕಾಲದಲ್ಲಿ ಮಾಡಿದ್ರಲ್ಲ ಸರ್, ಇವತ್ತು AP ಮುಂಚೆ ನಾನು ಹೇಳ್ತೀನಿ, ಅಣ್ಣ ಹಜಾರೆ ಬಂದ್ರಲ್ಲ ಸರ್, ಅದು ನಿಸ್ವಾರ್ಥ ರಾಜಕಾರಣ ಸರ್. ಇವತ್ತಿರುವಂಥದ್ದು ಸ್ವಾರ್ಥ ರಾಜಕಾರಣ ಸರ್. ತಪ್ಪು ತಿಳ್ಕೊಳ್ಬೇಡಿ ನಾ ಪಾರ್ಟಿ ಬಗ್ಗೆ. ಸ್ವಾರ್ಥ ಇಲ್ಲದೆ ಮಾಡುವಂಥದ್ದು ಅಂದರೆ, ಈಗ ಹೇಳಿದ್ರು ನೋಡಿ, ಉಪೇಂದ್ರ ಸರ್ ಯಾವಾಗಲೂ ಒಂದು ಕೋಟ್ ಮಾಡ್ತಾ ಇರ್ತಾರೆ, ನಾವು ದುಡ್ಡು ತಂದು ಹಾಕ್ತು ಅಂದರೆ ಎಲ್ಲ ದುಡ್ಡು ತಂದು ಹಾಕ್ತಾರೆ, ಅದನ್ನು ದುಡ್ಕೋಕ್ಕೋಸ್ಕರ 5 ವರ್ಷ ಮಾಡ್ತಾರೆ ಅಂತ. ಇದು ಸ್ವಾರ್ಥ ರಾಜಕಾರಣ ಸರ್. ಎಸ್. ನಾನು ದುಡಿತಿರೋದೇ ಇದು ಕೆಲಸ ಮಾಡೋಕ್ಕೆ ಅಂತ. ನಾನು ದುಡ್ದು, ನನ್ನ ಸಂಸ್ಥೆಯವರೆಲ್ಲ ದುಡಿದು ಸಮಾಜ ಸೇವೆಗೆ ಅಂತ ಆಗ್ತಿದ್ದೀವಿ, ನಮಗೆ ಅದರಿಂದ ರಿಟರ್ನ್ ಬೇಡ. ಇದು ನಿಸ್ವಾರ್ಥ. ನಾನು ಹೇಳ್ತೀನಲ್ಲ ಸರ್, ನಾನು ಮುಖ್ಯಮಂತ್ರಿ ಆಯಿತು ಅಂತಂದರೆ ನಾನು ಸರ್ಕಾರಿ ಕಾರಣ ವಿಜಯ್ ಸರ್ ಥರನೇ ನಾನು ಯೂಸ್ ಮಾಡಲ್ಲ, ಸಂಬಳ ನಾನು ತಗೊಳ್ಳಲ್ಲ. ಅರ್ಥ ಆಯ್ತಾ? ನಮ್ಮ ಶಾಸಕರಿಗೆ ಸಂಬಳ ನಾವು ಕೊಡ್ತೀವಿ. ಅವರೆಲ್ಲರಿಗೂ ನಾನು ಹೇಳ್ತೀನಿ, ಸರ್ಕಾರದ ಟ್ಯಾಕ್ಸ್ ಮನಿನ ಮುಟ್ಕೂಡ್ದು. ಸರ್ಕಾರಕ್ಕೆ ನಾನು ಹೇಳಿದ್ದೀನಲ್ಲ, ಭೂಮಿಗಳನ್ನೆಲ್ಲ ರೆವಿನ್ಯೂ ಬರುತ್ತೆ ಅಂತ ಅಂದ್ಬಿಟ್ಟು, ಆ ರೆವಿನ್ಯೂವಿಂದ ತರಬೇಕು ಅಂತ. ಸರ್, ನಮ್ಮ ಯೂನಿವರ್ಸಿಟಿ ಕಾನ್ಸೆಪ್ಟ್ ನಿಮ್ಗೆ ಹೇಳ್ತೀನಿ, ಅದು ಎಲ್ಲ ಮಾಡ್ತಾ ಹೋಗ್ತೀನಿ. ನಾನು ಏನು ಹೇಳ್ತಿದ್ದೀನಿ ಅದೆಲ್ಲ, ಬಿಕಾಸ್ 2 ವರ್ಷ ಗ್ರೌಂಡ್ ವರ್ಕ್ ಆಗಿದೆ ಅದರದ್ದು, ಅದರಿಂದ ನಾನು ಹೇಳ್ಕೊ ಹೋಗ್ತೀನಿ. ನಮ್ಮ ಯೂನಿವರ್ಸಿಟಿ ಓಪನ್ ಆಗುತ್ತೆ ಸರ್. ಯಾವ ಮಕ್ಕಳನ್ನ ಕಾಲೇಜ್ ಸೇರಿಸ್ತಾರೋ, ಶಾಲೆಗೆ ಸೇರಿಸು ಮೊದಲನೇ ದಿನನೇ ಒಂದು ಅಗ್ರಿಮೆಂಟ್ ಬರ್ಕೊಡ್ತೀವಿ. ನಿಮ್ಮ ಮಗುಗೆ 18 ವರ್ಷಕ್ಕೆ ನಾನು ಕೆಲಸ ಕೊಡಲಿಲ್ಲ ಅಂದರೆ, 18 ವರ್ಷಕ್ಕೆ ಬಿಸ್ನೆಸ್ಗೆ ಬಂಡವಾಳ ಹಾಕಲಿಲ್ಲ ಅಂತಂದರೆ, ನೀವೇನು ಫೀಸ್ ಕಟ್ಟಿರ್ತೀರ ಅದೆಲ್ಲ ನಿಮಗೆ ವಾಪಸ್. ಓಕೆ, ಇವತ್ತೇ ಬರ್ಕೊಡ್ತೀವಿ ಬಾಂಡ್ ಪೇಪರು. ಆ ಹುಡುಗನ್ನ ಮೊದಲನೇ ವರ್ಷದಿಂದ ಅಬ್ಸರ್ವ್ ಮಾಡ್ತೀವಿ. ನಮ್ಮ ಶಾಲೆಯಲ್ಲಿ ದಡ್ರು ಅನ್ನೋರು ಇರೋದೇ ಇಲ್ಲ, ನಮ್ಮಲ್ಲಿ ಗ್ರೇಡ್ ಇಲ್ಲ. ನಮ್ಮಲ್ಲಿ ನೋಡಿ ಸರ್, ಒಂದು ಮರ ಹತ್ತು, ಮೀನ್ನ ಈಜು ಅಂದ್ರೆ ಈಜುತ್ತೆ, ಮರ ಹತ್ತು ಅಂದ್ರೆ ಮೀನ್ನ ಹೋಗ್ಬಿಟ್ಟು ನೀವು ಮರ ಹತ್ತಿ ಅಂತ ಹೇಳುವಂಥ ಸಿಸ್ಟಮ್ ಈಗ ನಮ್ಮ ಎಜುಕೇಷನ್ ಸಿಸ್ಟಮ್ ಇರೋದು. ಅವನ ತಲೆನಲ್ಲಿ ಒಬ್ಬ ಜರ್ನಲಿಸಮ್ ಆಗಬೇಕು ಅಂತಿರುತ್ತೆ, ಅವನ ತಲೆನಲ್ಲಿ ಒಬ್ಬ ಮೆಕ್ಯಾನಿಕ್ ಆಗಬೇಕು ಅಂತಿರುತ್ತೆ, ಅವನ ತಲೆನಲ್ಲಿ ಒಬ್ಬ ಪೊಲಿಟಿಷಿಯನ್ ಆಗಬೇಕು ಅಂತಿರುತ್ತೆ, ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು ಅಂತಿರುತ್ತೆ. ಅವನ್ನ ನೀನು ಮ್ಯಾಥ್ಸ್ ಓದು, ಸೈನ್ಸ್ ಓದು ಅಂದರೆ ನೀನು ಮ್ಯಾಥ್ಸ್ ಸೈನ್ಸ್ ಓದಿಲ್ಲ ಅಂದ್ರೆ ನೀನು SLCನೇ ಪಾಸ್ ಆಗಲ್ಲ. ಅಂದರೆ ಅದ್ರ ಮೇಲ್ಗಡೆ ಇಟ್ಟಿರ್ತಾರೆ ಅವರು, ಯಾವುದನ್ನ ಟೆಕ್ನಿಕಲ್ ಕೋರ್ಸ್ಗಳನ್ನ, ಜರ್ನಲಿಸಮ್ ಅದ್ರ ಮೇಲೆ ಇಟ್ಟಿರ್ತಾರೆ. ಅವನು ಇಲ್ಲೇ ಫೇಲ್ ಆಗ್ಬಿಡ್ತಾರೆ, ಜರ್ನಲಿಸಮ್ಗೆ ಹೋಗೋಕೆ ಆಗಲ್ವಲ್ಲ. ಇವೊಂದು ಅವ್ನು ನಾಲೆಡ್ಜ್ ಇತ್ತು ಅಂದ್ರೂ ಇಲ್ಲಿಲ್ಲ ಅಂದ್ರೆ ಆಗಲ್ವಲ್ಲ. ರೈತರಿಗೆ ಎಜುಕೇಷನ್ ಇಲ್ಲ, ಪೊಲಿಟಿಕ್ಸ್ಗೆ ಎಜುಕೇಷನ್ ಇಲ್ಲ. ಸೊ ಇದನ್ನೆಲ್ಲನೂ ಮನದಲ್ಲಿ ಇಟ್ಕೊಂಡು ಅವನ ಆಯ್ಕೆನ ತಕ್ಕಾಗಿ ನಾವು ಅದಕ್ಕೆ ಎಜುಕೇಷನ್ ಸಿಸ್ಟಮ್ ರೆಡಿ ಮಾಡಿ, ಇವನು ಬರ್ತಾ ಇದ್ದಾನೆ. ಈಗ ರವಿ ಸರ್ ಬರ್ತಾ ಇದ್ದಾರೆ ಅಂತಂದರೆ, ರವಿ ಸರ್ಗೆ ಜರ್ನಲಿಸಮ್ ಮೇಲೆ ಇಂಟ್ರೆಸ್ಟ್ ಇದೆ, ಒಂದು ಮೀಡಿಯಾ ಚಾನಲ್ ಮಾಡಿ ಇಟ್ಕೊಳ್ಳೋಣ. ಮೀಡಿಯಾ ಚಾನಲ್ನ ಈಗ ರವಿ ಸರ್ ಬಂದರು, ಇವ್ರು ಬಂದರು 15 ಜನ ಬಂದರು, ಒಂದು ಮೀಡಿಯಾ ಚಾನಲ್ ಸಾಕಾಗಲ್ಲ, ಇದನ್ನ 2 ವಿಂಗಲ್ ಮಾಡೋಣ, 3 ವಿಂಗಲ್ ಮಾಡೋಣ, ಈ ಥರ ಮಾಡೋಣ. ನೀವು ಬರುವಷ್ಟೊತ್ತು ಕಾಲ ಒಂದು ರೆಡಿ ಇರುತ್ತೆ. ನಿಮಗೆ ಅದು ಪ್ರಾಕ್ಟಿಕಲಿ ಕಲಿಸ್ಕೊಡ್ತೀನಿ. ಈ ಸೇಟುಗಳು ಮಾಡ್ತಾರೆ ಗೊತ್ತಾ, ಮಾರ್ವಾಡಿಗಳು, ಮಗು ಸ್ಕೂಲಿಂದ ಬಂದಿದ ತಕ್ಷಣ ಬ್ಯಾಗ್ ಬಿಗಿಸಾಗಿದೆ, ಅಂಗಡಿಲಿ ಬಂದು ಕೂತ್ಕೊಳ್ಳೋ ಅಂತಾರೆ, ದುಡ್ಡು ಎಣಿಸೋ ಅಂತ ಹೇಳ್ತಾರೆ. ಅವನ್ನ 8ನೇ ಕ್ಲಾಸ್ಗೆ ಅವನ್ನ ದುಡ್ಡು ಎಣಿಸೋ ಅಂತ ಹೇಳ್ತಾರೆ. ಅದರ ಅರ್ಥ ಅವರು ಟ್ರೈನಿಂಗ್ ಕೊಡ್ತಿದ್ದಾರೆ ಅಂತ. ದ ಸೇಮ್ ವೇ ನಮ್ಮ ಮಕ್ಕಳಿಗೆ ನಮ್ಮ ಯೂನಿವರ್ಸಿಟಿನಲ್ಲಿ 4ನೇ ಕ್ಲಾಸಿಂದನೇ ಟ್ರೈನಿಂಗು. ಹೋಗು ಜರ್ನಲಿಸಮ್ ಮಾಡ್ಕೋಬೇಕು, ಪ್ರಶ್ನೆ ಕೇಳಿ ಇಲ್ಲಿಂದಾನೆ ಅಂತ ಹೇಳೋದು. ಮೆಕ್ಯಾನಿಕ್ ಮಾಡು, ಟ್ರೈ ಮಾಡು, ಸೋಲು ಏಟ್ ಮಾಡ್ಕೋ, ರಾಜಕೀಯ ಮಾಡು, ಅಲ್ಲೇನು ಬದಲಾವಣೆ ಮಾಡ್ತೀಯ ನೀನು. ಸೊ ಈ ಥರ ಒಂದೊಂದು ಹಂತದಲ್ಲೂ ನಾವು ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಂದು ಹಂತದಲ್ಲೂ ಟ್ರೈನಿಂಗ್ ಬರುತ್ತೆ. ಅದಕ್ಕೆ ನಾನು ಪೊಲಿಟಿಕ್ಸಲ್ಲೂ 18 ತಿಂಗಳು ಯಾಕೆ ಇಟ್ಟಿದ್ದೀನಿ ಅಂದರೆ, ದಟ್ ಈಸ್ ಎ ಟ್ರೈನಿಂಗ್ ಪ್ರೋಸೆಸ್. ಒಂದು ಮಿಲ್ಟ್ರಿಗೆ ದೇಶ ಕಾಯ್ದಕ್ಕೆ ಅಂತ ಅಂದ್ಬಿಟ್ಟು 3 ವರ್ಷ ಟ್ರೈನಿಂಗ್ ಕೊಟ್ಟು ಒಳಗಡೆ ತಗೊಳ್ತಾರೆ ಅನ್ನೋದು ಆದರೆ, ದೇಶನೇ ಕೈಗೆ ಕೊಡ್ತಿದ್ದೀವಿ, ಇವ್ರಿಗೆ ಎಷ್ಟು ದಿನ ಟ್ರೈನಿಂಗ್ ಕೊಡಬೇಕು? ಅಟ್ಲೀಸ್ಟ್ 2 ವರ್ಷ ಟ್ರೈನಿಂಗ್ ಬೇಡವಾ? ಆ ಟ್ರೈನಿಂಗೇ ಮ್ಯಾಕಿ ಪಾಲಿಸೀಸ್. ಆಮೇಲೆ ನಿಮ್ಮ ಮಾತಲ್ಲಿ ಯಾವ ಪಕ್ಷದ ವಿರುದ್ಧದ ಸಿದ್ಧಾಂತವೂ ಇಲ್ಲ. ನೀವು ಆ ಪ್ರಾಸೆಸ್ನ ಫೀಲ್ ಮಾಡ್ತಿದ್ದೀರಾ, ಅಷ್ಟಿದೆಲ್ಲವೂ ಟ್ರಾನ್ಸ್ಪರೆಂಟ್ ಆಗಿಲ್ಲ ಅಂತ. ಜೂನ್ 30ಕ್ಕೆ ಎಲೆಕ್ಷನ್ ಮಾಡ್ತೀವಿ, ಸೇಮ್ ಪ್ರೋಸೆಸ್. ನಾನು ಹೇಳೋದಲ್ಲ, ನಮಗೆ ಬರೋರು 10 ಜನ ಬರ್ಬೋದು, 15 ಜನ ಬರ್ಬೋದು ಒಂದೊಂದು ಕ್ಷೇತ್ರದಿಂದ. ನೀವು ನಂಬಲ್ಲ, ನಾನು ನಿನ್ನೆ ಪೋಸ್ಟರ್ ಹಾಕ್ಸ್ದೆ, ಯಾರೋ ಬಾಂಬೆಗೆ ಹೋಗ್ತಾ ಇದ್ದಂತೆ, ಹುಬ್ಳಿ ಹತ್ರ ನಾನು ಪೋಸ್ಟರ್ ನೋಡ್ಬಿಟ್ಟು, ಸರ್ ನನಗೆ ಇದು ಬೇಕು ಅಂತ, ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಒಂದು ಸಂಘನೇ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಮ್ಯಾಕಿ ಪಾಲಿಸೀಸ್ ಗಣಜೂರು ಯುವಕರ ಸಂಘ ಅಂತ ಮಾಡ್ಬಿಟ್ಟಿದ್ದಾರೆ. ನಮ್ಮ ನಿಮ್ಮ ಇದಕ್ಕೆ, ನಿಮ್ಮ ಫಿಲಾಸಫಿ ನಾವು ಬದ್ಧ ಅಂತ. ಅಂದ್ರೆ ನೀವು ನೋಡ್ಬೋದು, 2 ಸಂಚಲನೆ ಆಗಿದೆ. ಒಂದು ಕಾಕ್ರೋಚ್ ಅನ್ನುವಂಥ ಒಂದು ಪಾರ್ಟಿ ಬಂದಿದೆ, ಅದು ಒಂದು ಸಂಚಲನೆ ಆಯಿತು. ಅದು ಒಂದು ಹಠಕ್ಕೆ ಹುಟ್ಟಿದಂಥ ಪಾರ್ಟಿ. ಅದು ಯಾರೋ ನಮ್ಮನ್ನ ಕಾಕ್ರೋಚ್ ಅಂದ್ರು ಅಂತ ಒಂದು ಹಠಕ್ಕೆ ಹುಟ್ಟಿದಂಥದ್ದು. ಇದು ಒಂದು ತಯಾರಿ ಆಗಿರುವಂಥ ಪಾರ್ಟಿ. ಇದು ಬದಲಾವಣೆ ಅಂತಂದರೆ ಒಂದು ಸಣ್ಣ ಮಟ್ಟದಲ್ಲ, ಒಂದು ಗ್ರಾಸ್ ಲೆವೆಲಿಂದ ಹಿಡಿದು ಟಾಪ್ ಲೆವೆಲ್ ತನಕನೂ ಹೋಗೋದಕ್ಕೆ ಏನು ಮಾಡಬೇಕು. ಒಬ್ಬ ಲೀಡ್ರ್ ಅಂತಂದರೆ, ಅದರ ಒಬ್ಬ ಕ್ಯಾಪ್ಟನ್ ಅಂತಾರೆ, ಒಬ್ಬ ನಾಯಕ ಅಂತಾರೆ, ಒಬ್ಬ ಡ್ರೈವರ್ ಅಂದರೆ ಆತ ಎಷ್ಟು ಸದೃಢವಾಗಿರಬೇಕು. ಒಂದು ಮಿಲ್ಟ್ರಿನಲ್ಲಿ ಯುದ್ಧಕ್ಕೆ ಕರ್ಕೋಗ್ತಾರಲ್ಲ ಸರ್, ಕರ್ಕೋಗ್ಬೇಕಾದ್ರೆ ಅವ್ನು ಏನಂತ ಗೊತ್ತಾ, ಅವ್ನಿಗೆ ಗೊತ್ತಿರುತ್ತೆ ನನ್ನನ್ನು ಹೊಡೆದಾಕ್ತಾರೆ, ನಮ್ಮನ್ನೆಲ್ಲರನ್ನೂ ಹೊಡೆದಾಕ್ತಾರೆ ಅಂತ. ಅವ್ನು ಹೇಳೋದೇ, ನಾವೆಲ್ಲರೂ ಪಾಕಿಸ್ತಾನವ್ರನ್ನ ಹೊಡೆದು ಮುಗಿಸ್ತೀವಿ ನಾವು ಅಂತ ಹೋಯ್ತಾರೆ, ಅವ್ರಿಗೆ ಹೊಡಿತಾರೆ ಅಂತ. ಅಂದರೆ ನಾವೀಗ ಯುದ್ಧ ಭೂಮಿ ಅನ್ಕೊಳ್ಳೋಣ, ಇದನ್ನ ನಮಗೆ ಹೊಡಿತಾರೆ, ಬಡಿತಾರೆ, ಇದು ಮಾಡ್ತಾರೆ ಎಲ್ಲ ಗೊತ್ತಿದ್ರು ಈ ಟೀಮಲ್ಲಿ ಬರೋರ್ನೆಲ್ಲರನ್ನು ಸ್ಟ್ರಾಂಗ್ ಆಗಿ ಕರ್ಕೊಂಡು ಹೋಗೋದಕ್ಕೆ ಒಬ್ಬ ಡ್ರೈವರ್ ಆಗಿ ನಾನು ರೆಡಿಯಾಗಿ ನಿಂತಿದ್ದೀನಿ ಸರ್. ಸೂಪರ್.
ನಿಮ್ಮನ್ನು ಮಾತಾಡಿಸಿದಾಗ ಕಂಪ್ಲೀಟ್ ನನಗೆ ಒಂದು ದೊಡ್ಡ ಜರ್ನಿ ಬಂತು, ಪೊಲಿಟಿಕಲ್ ಜರ್ನಿ ಬಂತು, ಸಿನಿಮಾ ಜರ್ನಿ ಬಂತು, ಸಮಾಜದ ಮೇಲೆ ಕನಸಿನ ಲೋಕ ಬಂತು ನಿಮ್ಗೆ. ಸರ್. ಅಂದರೆ ಯೂಶಲಿ ಯಾವುದೇ ಒಬ್ಬ ಲೀಡ್ರನ್ನ ಮಾತಾಡಿಸ್ಲಿ, ಅದು ಮಾಧವ ಕಿರಣ್ ಅಂತಲ್ಲ, ಒಬ್ಬ ಲೀಡ್ರು ತನ್ನದಿರುವಂತಹ ಫೀಲಿಂಗನ್ನು ಸಾಮಾಜಿಕವಾಗಿ ಹೇಳ್ಕೊಂಡಾಗ ಅದನ್ನು ನಾವು ಕೂಡ ಸೆಲೆಬ್ರೇಟ್ ಮಾಡಬೇಕು. ಅಂದರೆ ಅಲ್ಲೊಂದು ಉತ್ತಮವಾದಂಥ ಉದ್ದೇಶ ಇರುತ್ತೆ. ನಿಮ್ಮ ಸಂಪೂರ್ಣ ಉದ್ದೇಶ ತುಂಬ 2047 ಬದಲಾವಣೆ ಸರ್. ಹೌದಾ ಸರ್? ಅಷ್ಟೇ, 2047 ಇದು ಈ ಎಲೆಕ್ಷನ್ಗೆ ಮೀಸಲಾಗಿ ನಿಂತಿಲ್ಲ ಸರ್. ನಾನು ಪ್ರಯತ್ನ ಸಖತ್ತಾಗಿ ನಡೆಯುತ್ತೆ ಸರ್, ಮಾಡ್ತಾನೆ ಸರ್. ನಾನು ಏನು ಇಲ್ದೇ ಇದ್ದಾಗಲೇ ಮಾಡಿದವನು, ದೇವ್ರು ಎಲ್ಲ ಕೊಟ್ಟಿದ್ದಾನೆ ನನಗೆ. ಜಾಕ್ಮ ಒಂದು ಮಾತು ಹೇಳ್ತಾನೆ ಸರ್, 100 ರೂಪಾಯಿ ಸಂಪಾದನೆ ಮಾಡೋಕೆ ಕೊಡೋದು ನೀನು ಬದುಕೋದಕ್ಕೆ ಅಂತ, 1 ಲಕ್ಷ ರೂಪಾಯಿ ಸಂಪಾದನೆ ಕೊಡೋದು ನೀನು ನಿನ್ನ ಮನೆಯವ್ರು ಬದುಕೋದಕ್ಕೆ ಅಂತ, 10 ಲಕ್ಷ ರೂಪಾಯಿ ಕೊಡೋದು ನೀನು ನಿನ್ನ ಸಮುದಾಯ ಬದುಕೋದಕ್ಕೆ ಅಂತ, 1 ಕೋಟಿ ಕೊಡೋದು ನೀನು ನಿನ್ನ ಸಮಾಜನ ಬದುಕಿಸೋದಕ್ಕೆ ಅಂತ. ಇವತ್ತು ನನಗೆ ಕೋಟ್ಯಾಂತರ ರೂಪಾಯಿ ಕೊಡ್ತಾ ಇದ್ದಾನೆ ಅಂತ ಹೇಳ್ತು ಅಂದ್ರೆ ನನ್ನ ಸಮಾಜಕ್ಕೆ ಏನೋ ಮಾಡಬೇಕು ಅಂತ ಕೊಡಬೇಕು ಅಂತ. ನೋಡಿ ಸರ್, ನಾನು ಯೋಚನೆ ಮಾಡಿದ ಇಷ್ಟೇ, ಅಂಬಾನಿ ಅವ್ನ ಮಗನ ಮದುವೆನ 5,000 ಕೋಟಿಗೆ ಮಾಡ್ತಾನೆ ಅಂದ್ರೆ ನನ್ನ ಮಗಳ ಮದುವೆನ 20 ಲಕ್ಷದಲ್ಲಿ ಮುಗಿಸ್ಕೊಂಡು 5,000 ಕೋಟಿಲಿ ಮಿಕ್ಕಿದಂಥ ದುಡ್ಡನ್ನೆಲ್ಲ ನಾನು ಸಮಾಜಕ್ಕೆ ಹಾಕ್ತೀನಿ. ಸೂಪರ್, ಮುಗಿದೋಯ್ತಲ್ವಾ? ಇಲಾನ್ ಮಾಸ್ಕ್ $1 ಟ್ರಿಲಿಯನ್ ಆಗ್ಬಿಟ್ಟು ಅವನು ಎಂಜಾಯ್ ಮಾಡ್ತಾನೆ, ಲಾಫಿಶ್ ಆಗಿ ಮಾಡ್ತಾನೆ, ಬೇರೆ ಪ್ರಪಂಚ ಕರ್ಕೋಯ್ತಾನೆ ಅಂದರೆ ನನಗೆ ಬೇರೆ ಪ್ರಪಂಚ ಗೊತ್ತಿಲ್ಲ. ನನ್ನ ಪ್ರಪಂಚ ಸರಿ ಮಾಡೋದಕ್ಕೆ ಅಂತ ನಾನು $1 ಟ್ರಿಲಿಯನ್ ಸಂಪಾದನೆ ಮಾಡಿ ನನ್ನ ಸಮಾಜಕ್ಕೆ ಏನು ಬೇಕು ಅದನ್ನು ಹಾಕ್ತೀನಿ. $1 ಟ್ರಿಲಿಯನ್ ಇತ್ತು ಅಂದರೆ ಇಡೀ ರಾಜ್ಯ ಸಮೃದ್ಧ ಆಗೋಗುತ್ತಲ್ಲ ಸರ್. ನನ್ನ ಗುರಿ ಅದಿಟ್ಕೊಂಡು 2047 ಇಡೀ ಪ್ರಪಂಚದಲ್ಲೇ ನಂಬರ್ 1 GDP ನಿಂತಿರಬೇಕು. ಡಾಲರ್ಸ್ ರೇಟ್ ಉಲ್ಟಾ ಅಂತ ಹೇಳ್ತಾರಲ್ಲ, ಅಚ್ಚೇ ದಿನ್ ಗಿಚ್ಚೇ ದಿನ್ ಅಂತ ನಾನು ಹೇಳಲ್ಲ ಸರ್. ಟುಡೇ ಈಸ್ ಅಚ್ಚೇ ದಿನ್. ಇವತ್ತು ನೀನು ಏನಾದರೂ ಮಾಡ್ತೀಯಾ ಅದೇ ಕರೆಕ್ಟು. ಇವತ್ತೇ ಮಾಡೋಣ, ನಾನು ಯಾವತ್ತೋ ಮಾಡ್ತೀನಿ ಅನ್ನೋದಲ್ಲ, ಇವತ್ತೇ ಮಾಡೋಣ ಅನ್ನೋದು. ಸೊ ಜನಕ್ಕೆ ಅಥವಾ ಎಲ್ಲರಿಗೂ ನನ್ನ ಒಂದು ಸಂದೇಶ ಏನಂದರೆ, ಇದು ನಿಮ್ಮ ಪಕ್ಷ. ಮ್ಯಾಕಿ ಪಾಲಿಸೀಸ್ ಇಂಗ್ಲೀಷ್ ಪದ, ತಮಿಳ್ ಪದ ಬೇರೆ ಥರ ಇದೆ, ಇದು ಯಾವುದು ಬೇಡ. ಇದು ಜನರ ಪಕ್ಷ. ನಾವು ಅಂದ್ಕೊಂಡಿರೋದು ಏನಂದರೆ, ಮ್ಯಾಕೀಸ್ ಅಂತ ಯಾಕೆ ಇಟ್ಟಿದ್ದೀವಿ ಅಂದರೆ ಅದು ಒಂದು ಪದ ನಮ್ಮ ಜೋಡಣೆ ಬಂತು. ನಮ್ಮ ಸಂಸ್ಥೆ ಇಟ್ಟಾಗಲೂ ನಾವು ಎ ಮ್ಯಾನಿಫೆಸ್ಟೋ ಫಾರ್ ಎ ಕ್ಲಿಯರ್ ಇಂಡಿಯನ್ ಸಿಸ್ಟಮ್ ಅಂತ ಹಾಕಿದ್ದು. ಇನ್ ದ ಸೇಮ್ ವರ್ಡು ನಾವೇನು ಮಾಡೋದು ಅಂದರೆ ಮ್ಯಾನಿಫೆಸ್ಟೋ ಫಾರ್ ಎ ಕ್ಲಿಯರ್ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್ ಅಂತ ಇಟ್ಟಿದ್ದೀವಿ. ದಟ್ ಈಸ್ ಎ ಮ್ಯಾಕಿ ಪಾಲಿಸೀಸ್ ಅಂತ ಅಂದ್ಬಿಟ್ಟು. ಸೊ ಇದು ಜನರ ಪಕ್ಷ, ಇದು ನಿಮ್ಮ ಪಕ್ಷ. ನೀವೇ ಹೈಕಮಾಂಡು, 6 ಕೋಟಿ ಜನರೇ ಹೈಕಮಾಂಡು. ನೀವು ಆಯ್ಕೆ ಮಾಡ್ತೀರಾ. ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. www.makipolicies.com ಅಂತ ಹೊಡೀರಿ. POLI ಅಂದರೆ ನಮ್ಮದು ಪಾಲಿಸೀಸ್ಗೆ POLISYS.com ಅಂತ ಅಂದ್ಬಿಟ್ಟು ಮ್ಯಾಕಿ ಪಾಲಿಸೀಸ್ MACIPOLISYS ಅಂತ ಅಂದ್ಬಿಟ್ಟು ನೀವು ಹೊಡೋದ್ರೆ ನಿಮಗೇನಾಗುತ್ತೆ ಅಂದರೆ ಪೋರ್ಟಲ್ ಓಪನ್ ಆಗುತ್ತೆ. ನೀವು ಕ್ಯಾಂಡಿಡೇಟ್ ಆಗಬೇಕು ಅಂದರೆ ಕ್ಯಾಂಡಿಡೇಟ್ ಆಗಿ, ವಾಲಂಟಿಯರ್ ಆಗಬೇಕಂದ್ರೆ ವಾಲಂಟಿಯರ್ ಆಗಿ, ನೀವು ಯಾರು ಬರ್ತಿರೋ ಸ್ಪರ್ಧೆ ಮಾಡೋದಕ್ಕೆ ಅಂತ ಅವ್ರನ್ನ ಆಯ್ಕೆ ಮಾಡೋರು ನಿಮ್ಮ ಜನನೇ ಆಗಿರ್ತಾರೆ. ನಿಮ್ಮ ಕ್ಷೇತ್ರದ ಜನರು ನಿಮ್ಮ ಹತ್ರದಲ್ಲಿರೋರೇ ಆಗಿರ್ತಾರೆ. ಸೊ ನೀವು ಆಯ್ಕೆ ಆಯಿತು ಅಂದರೆ ನೀವೇ ಆ ಕ್ಷೇತ್ರದ MLA ಆಗಿರ್ತೀರಾ. ನಾವಿವಾಗ ಇನ್ನೊಂದು ಪೋರ್ಟಲ್ನ ಓಪನ್ ಮಾಡ್ತಿದ್ದೀವಿ. ಎಜುಕೇಷನ್ ಮಿನಿಸ್ಟ್ರಿಗೆ ಒಂದು ಇದನ್ನು ಮಾಡ್ತೀವಿ. ಹೆಲ್ತ್ ಮಿನಿಸ್ಟ್ರಿಗೆ ಅಂತ ಅಂದ್ಬಿಟ್ಟು ಒಂದು ಪೋರ್ಟಲ್ ಓಪನ್ ಮಾಡ್ತೀವಿ. ಸಾರಿಗೆ ಸಚಿವರಿಗೆ ಅಂತ ಅಂದ್ಬಿಟ್ಟು ಒಂದು ಪೋರ್ಟಲ್ ಓಪನ್ ಮಾಡ್ತೀವಿ. ಅಂದರೆ ಸಚಿವರಾಗೋಕ್ಕೆ ಅರ್ಹತೆ ಇರುವಂಥ ಅಭ್ಯರ್ಥಿಗಳಿಗೂ ಇದೇ ಥರ ವೋಟಿಂಗ್ ಮಾಡ್ತೀವಿ. ಅವರ ಐಡಿಯಾಲಜಿಗಳನ್ನ ಅದನ್ನೆಲ್ಲ ಮಾಡ್ತಾ ಹೋಗ್ತಿದ್ರೆ ಅದರಲ್ಲಿ ಆಯ್ಕೆ ಆದವ್ರು ಮಾತ್ರ ಕ್ಯಾಬಿನೆಟಲ್ಲಿ ಕೂತ್ಕೊಳ್ತಾರೆ, ಮಿಕ್ತವರೆಲ್ಲ ಶಾಸಕರಾಗಿರ್ತಾರೆ. ಸೊ ಅಲ್ಲೂ ಕೂಡ 32-34 ಕ್ಯಾಬಿನೆಟ್ಗಳನ್ನ ಈಗಿಂದನೇ ರೆಡಿ ಬರ್ತೀವಿ. ಅವನು ಏನು ಸುಧಾರಣೆ ಮಾಡ್ತಾನೆ ಅನ್ನೋದನ್ನು ಕೂಡ ಪಾರದರ್ಶಕತೆಯಿಂದ ಜನಕ್ಕೆ ಹೇಳ್ತಾ ಹೋಗ್ತಾನೆ. ಸೊ DCಗಳನ್ನೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಇದು ನಿಮ್ಮ ಪಕ್ಷ, ನಿಮ್ಮದು. ಇದು ನೀವು ಆಯ್ಕೆ ಮಾಡಿರುವಂಥದ್ದು. ನಾನು ಇನ್ನೊಂದು 15-20 ವರ್ಷ ಇಲ್ಲಿ ಮುಖ್ಯ ಚೇರ್ಪರ್ಸನ್ ಆಗಿರ್ತೀನಿ. 2047 ನಂದು ರಿಟೈರ್ಮೆಂಟ್ ತಗೊಳ್ತೀನಿ. ಭಾರತ ನಂಬರ್ 1 ಮಾಡಿ ನಿಮ್ಮಲ್ಲಿ ಯಾರೋ ಒಬ್ರು ಚೇರ್ಮನ್ ಆಗ್ತೀರಾ, ನೀವು ಯಾರೋ ನಡೆಸ್ಕೊಂಡು ಹೋಗ್ತೀರಾ. ನೋ ನೆಪೋಟಿಸಮ್, ನೋ ಜಾತಿ ರಾಜಕಾರಣ, ನೋ ಫ್ಯಾಮಿಲಿ ರಾಜಕಾರಣ, ನೋ ಪಾರ್ಶಾಲಿಟೀಸ್. ಓಕೆ, ನೋ ಫಿಲ್ಟರ್ ಕಪ್ ಆಫ್ ಟೀ ಅಲ್ಲ, ಇಟ್ಸ್ ಎ ಫುಲ್ ಟೀ. ನೀವು ನಿಮ್ಮ ಮಕ್ಕಳಿಗೆ ನಾಳೆ ಏನು ಹೇಳ್ಬೇಕು ಗೊತ್ತಾ? ನನ್ನ ಮಗ ಪೊಲಿಟಿಷಿಯನ್ ಆಗಬೇಕು ಅಂತ ಹೇಳಬೇಕು. ಒಬ್ಬ ರೈತ ಏನಂತ ಹೇಳಬೇಕು, ನನ್ನ ಮಗನ ರೈತನಿಗೆ ಕೊಡ್ತೀನಿ ಅನ್ಬೇಕು. ಒಬ್ಬ ರೈತ MNC ಕಂಪ್ನಿನಲ್ಲಿ ಹೋಗಿ ಒದ್ದಿಸ್ಕೊಂಡು ಬಂದ್ರಲ್ಲ, ಇಲಾನ್ ಮಾಸ್ಕ್ ಹತ್ರ ಹೋಗ್ಬಿಟ್ಟು 20 ಲಕ್ಷ ಸಂಬಳ ಬರ್ತಿದೆ ಅಂತ ಅಂದ್ಬಿಟ್ಟು ವಾಪಸ್ ಬಂದ್ರಲ್ವಾ, ಇಲ್ಲಿ ರೈತನಿಗೆ 20 ಲಕ್ಷ ಕೊಡ್ತೀನಿ ಸಂಬಳನ. ಅಷ್ಟು ಅದಕ್ಕೆ ಪ್ರೋಸೆಸ್ ಇದೆ. ಅದಾಗಿ ನೀವು ಒಂದು MNC ಕಂಪ್ನಿಗಿನ್ನ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳಿ. ನಿಮಗೆ ಅಂತ ನೀವು ಬೆಂಗಳೂರಲ್ಲೇ ಬಂದು ಕೆಲಸ ಮಾಡಬೇಕು ಅಂತಿಲ್ಲ. ಎಲ್ಲ ಅಲ್ಲಲ್ಲೇ ಕೆಲಸ ಮಾಡೋದಕ್ಕೆ ಮಾಲ್ಗಳು ಕಟ್ತಾ ಇದ್ದೀನಿ, 5 ಸ್ಟಾರ್ ಹೋಟ್ಲ್ಗಳು ಕಟ್ತಾ ಇದ್ದೀನಿ, ಜಮೀನ್ದಾರ್ಸ್ ಕ್ಲಬ್ ಅಂತ ಮಾಡ್ತಾ ಇದ್ದೀನಿ. ನಿಮ್ಗೆ ಎಂಟರ್ಟೈನ್ಮೆಂಟು, ರಿಫ್ರೆಶ್ಮೆಂಟ್, ಎವ್ರಿಥಿಂಗ್ ವಿಲ್ ಬಿ ಅವೈಲಬಲ್ ದೇರ್ ಓನ್ಲಿ. ಯು ಕ್ಯಾನ್ ಎಂಜಾಯ್ ಯುವರ್ ಕಮ್ಯುನಿಟಿ ಇನ್ ದೇರ್ ಇಟ್ ಸೆಲ್ಫ್. ಇಲ್ಲಿ ಬಂದು ಭಾರ ಮಾಡಬೇಡಿ. ಬೆಂಗಳೂರು, ಮೈಸೂರು, ಮಂಗಳೂರು ಅಂತ ಭಾರ ಆಗೋದು ಬೇಡ. ನಿಮ್ಮ ಊರನ್ನೇ ಸಿಟಿ ಥರ ಕಾಣಿಸೋಂಗೆ ಮಾಡೋಣ ನಾವು. ಅದಕ್ಕೆ ರಿಯಾಲಿಟಿ ಕಾರ್ಪೊರೇಷನ್ ಮಾಡಿದ್ದೀವಿ. ಸೊ ಇದು ನಮ್ಮ ವಿಚಾರ ಸರ್. ಇನ್ನೂ ತುಂಬ ಇದೆ ಹೇಳೋದಕ್ಕೆ, ಬಟ್ ಸಮಯದ ಅಭಾವ ಇರೋದ್ರಿಂದ ಮತ್ತೆ ಭೇಟಿ ಮಾಡ್ತಾ ಹೋಗೋಣ. ನನಗೆ ಪರ್ಸನಲಿ ಖುಷಿಯಾಗಿದ್ದು, ಒಂದೊಂದು ಹಂತಕ್ಕೆ ನಾವು ಮಾತಾಡ್ತಾ ಹೋಗ್ತೀವಿ, ಬಟ್ ನಿಮ್ಮ ವಿಷನ್ ತುಂಬ ದೊಡ್ಡದಾಗಿದೆ. ನಿಮ್ಮ ಉದ್ದೇಶವು ತುಂಬ ಚೆನ್ನಾಗಿದೆ. ನಿಮ್ಮ ಹೆಸರಿಗೆ, ನಿಮ್ಮ ಸಂಸ್ಥೆಗೆ ತುಂಬ
ಪ್ರೀತಿಯಿಂದ ಜನ ಸಪೋರ್ಟ್ ಮಾಡಲಿ ಅಂತ ಸುದ್ದಿ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ಸರ್, ಇದು ಜನರ ಪಕ್ಷ ಅಂದಾಗ ಇಲ್ಲಿ ನಾನು ಜನ ನೀವು ಜನ, ಇದು ನಿಮ್ಮ ಪಕ್ಷ. ಎಸ್ ಮ್ಯಾಕಿ ಪಾಲಿಸಿಸ್ ನಿಮ್ಮ ಪಕ್ಷ, ಆಯ್ತಾ? ನೀವು ನಮಗೆ ತಿದ್ದುದಕ್ಕೆ, ಬೈಯೋದಕ್ಕೆ, ಪ್ರಶ್ನೆ ಕೇಳೋದಕ್ಕೆ ಸಂಪೂರ್ಣ ಅಧಿಕಾರ ಇದೆ. ನಾವು ಇವತ್ತೇನು ಗೌರವ ಕೊಡ್ತಿದ್ದೀವಿ, ನಾಳೆ ನಾವು $1 ಟ್ರಿಲಿಯನ್ ವ್ಯಕ್ತಿ ಆಗಿದ್ರು, ಮುಖ್ಯಮಂತ್ರಿ ಆಗಿದ್ರು ಅಥವಾ ಪ್ರಧಾನಮಂತ್ರಿ ಆಗಿದ್ರು ಇದೇ ಗೌರವ ಕೊನೆ ತನಕ ಇರುತ್ತೆ ಅಂತ ಅಂದ್ರೆ ಮ್ಯಾಕಿ ಪಾಲಿಸಿಸ್ನ CM ಅಭ್ಯರ್ಥಿ ಮಾಧವ್ ಕಿರಣ್. ಕೆಲಸ ಮಾಡೋಣ ಸರ್. ಓಕೆ, Yes, sir. ಥ್ಯಾಂಕ್ ಯು ವೆರಿ ಮಚ್. Thank you so much. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್ ಸರ್. ಓಕೆ, Thanks. ಥ್ಯಾಂಕ್ ಯು ಸರ್. ಓಕೆ.